ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರುವಂತ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಆಗದಂಗೆ ನೋಡ್ಕೊಳ್ತೀನಿ. ನನ್ನ ಮಗಳಿಗೂ ಹೇಳಿದ್ದೇನೆ, ತಾಳ್ಮೆ ಕಳ್ಕೋಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅಂತ ಹೇಳಿ. FIR ಮಾಡಿದರೆ ಆಯ್ತು, ನಾನು ಏನು FIR ಇದೆ ನೋಡ್ಬಿಟ್ಟು ಅದ್ರ ಮೇಲೆ ಏನಿದೆ ಮಾತಾಡಿದೆ. ನಮ್ಮ ಮಗಳದನ್ನು ಕಂಪ್ಲೇಂಟ್ನು ತಗೋಬೇಕಾಯ್ತು. ಸುಮಾರು ನನ್ನ ಮಗಳ ಕಂಪ್ಲೇಂಟ್ ಕೂಡ ಅವ್ರು ರಿಸೀವ್ ಮಾಡಿಲ್ಲ. ನಾನು DGಗೂ ಗಮನಕ್ಕೆ ತಂದಿದ್ದೇನೆ. ಒಂದು ತನಿಖೆ ಮಾಡಿ, ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ತನಿಖೆ ಮಾಡಿ, ಯಾವ ತಪ್ಪಿರ್ತದೆ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಕಾನೂನಲ್ಲಿ. ನನ್ನ ಮಗಳು ತಪ್ಪಿದ್ರೆ ನೋಡೋಣ ಏನಾಗುತ್ತೆ ಅಂತ ಕಾನೂನಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ನಾನು ಕೂಡ ಅದನ್ನ ಮಾತಾಡ್ತೀನಿ. ಧನ್ಯವಾದ. ಇಲ್ಲ, ನಾವು ಹೇಳೋದೇನಂದ್ರೆ ದೇವಸ್ಥಾನ ನಮ್ಮ ನಂಬಿಕೆ ಇರುವಂಥದ್ದು. ನಾನು ನನ್ನ ಕುಟುಂಬದವರು ಎಲ್ಲರೂ ಕೂಡ ದೈವ ಭಕ್ತರು. ನಮಗೆ ನಂಬಿಕೆ ದೇವ್ರ ಮೇಲಿದೆ. ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಯಾವಾಗಲೂ ಕೂಡ ಒಂದು ಪ್ರೋಟೋಕಾಲ್ ವ್ಯವಸ್ಥೆಗಳನ್ನು ತೆಗಿಬೇಕು. ಏನಂತ ಅಂದರೆ ಎಲ್ಲರೂ ಕೂಡ ಈ VIP ಹೋದಾಗ ಸಾರ್ವಜನಿಕರಿಗೆ ಬಹಳ ಹಿಂಸೆ ಆಗುತ್ತೆ. ಅದರಿಂದ ಪ್ರೋಟೋಕಾಲೇ ತೆಗೆದು ಬಿಡಬೇಕು. ಯಾರಿಗೂ ಪ್ರೋಟೋಕಾಲ್ ಇಲ್ಲ. ಎಲ್ಲರೂ ದೇವ್ರ ಮುಂದೆ ಎಲ್ಲರೂ ಸಮಾನರೇ. ಎಲ್ಲರೂ ಕೂಡ ಕ್ಯೂವಲ್ಲೇ ಹೋಗುವಂಥ ಪದ್ಧತಿಯನ್ನು ಇಟ್ಟಾಗ ಇವಕ್ಕೆಲ್ಲ ಕೊನೆ ಆಗುತ್ತೆ. ಪೊಲೀಸರಿಗೂ ಒತ್ತಡ ಕಡಿಮೆ ಆಗುತ್ತೆ. ಇಲ್ಲ, ಗಲಾಟೆ ನೋಡ್ರಿ, ಕ್ರಿಯೆ ಪ್ರತಿಕ್ರಿಯೆ ಇರುತ್ತೆ ಯಾವಾಗ್ಲೂ. ಅವ್ರೇನೋ ಪೊಲೀಸವ್ರು ಹೇಳಿದ್ದಾರೆ ಒತ್ತಡದಲ್ಲಿ, ನಾವು ತಡ್ಕೋಬೇಕು. ದೇವಸ್ಥಾನದಲ್ಲಿ ಯಾಕೆ ಬೈದಿ ಅಂತ ಏನೋ ಇವಳು ಪ್ರಶ್ನೆ ಮಾಡಿದ್ದಾಳೆ. ನನ್ನ ಮಗಳು 2 ಮಕ್ಕಳಿದೆಯಮ್ಮ, ಒಬ್ಬರನ್ನ ಬಿಟ್ಟು ನನ್ನ ಬಿಡದಲ್ಲ ಇದಕ್ಕೆ ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾತಿಗೆ ಮಾತು ಬೆಳೆದಿರ್ತದೆ. ಯಾರದೇ ನಾನು ಅವ್ರದೇ ಪೊಲೀಸ್ ಅವ್ರದ್ದು ತಪ್ಪಿದ್ರು ನಾನು ಅದು ತಲೆ ಕೆಡಿಸ್ಕೊಳ್ಳೋ. ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ನನ್ನ ಮಗಳು ಒಬ್ಳು ರಾಜಕಾರಣಿ ಮಗಳು. ಅವಳು ತಪ್ಪು ಮಾಡಿದಾಗ ತಪ್ಪೇ ಅದು. ಅವಳು ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿ ನಾವು ಜನರಿಂದ ಆಯ್ಕೆ ಇರೋರು, ಅವರ ಮತದಿಂದ ಆಯ್ಕೆ ಆಗಿರುವಂಥವ್ರು ನಾವು ಸಾರ್ವಜನಿಕ ಜಾಗದಲ್ಲಿ ಯಾವಾಗಲೂ ಗೌರವವಾಗಿ ನಡ್ಕೋಬೇಕು. ನಾವು ಯಾವುದು ಅಹಂಕಾರಗಳನ್ನ ಪಡಬಾರ್ದು. ತಪ್ಪಾದ್ರೆ ನಮ್ಮನ್ನೇ ಬೈಯೋದು ಜನ. ಅದರಿಂದ ನನ್ನ ಮಗಳು ತಪ್ಪು ಮಾಡಿದ್ರೆ ತಪ್ಪಾಗಿ ನಾನು ಕ್ಷಮೆ ಕೇಳ್ತೀನಿ. ಸಂದರ್ಭದಲ್ಲಿ ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರುವಂತ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಆಗದಂಗೆ ನೋಡ್ಕೊಳ್ತೀನಿ. ನನ್ನ ಮಗಳಿಗೂ ಹೇಳಿದ್ದೇನೆ, ತಾಳ್ಮೆ ಕಳ್ಕೋಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅಂತ ಹೇಳಿ. FIR ಮಾಡಿದರೆ ಆಯ್ತು, ನಾನು ಏನು FIR ಇದೆ ನೋಡ್ಬಿಟ್ಟು ಅದ್ರ ಮೇಲೆ ಏನಿದೆ ಮಾತಾಡಿದೆ. ನಮ್ಮ ಮಗಳದನ್ನು ಕಂಪ್ಲೇಂಟ್ನು ತಗೋಬೇಕಾಯ್ತು. ಸುಮಾರು ನನ್ನ ಮಗಳ ಕಂಪ್ಲೇಂಟ್ ಕೂಡ ಅವ್ರು ರಿಸೀವ್ ಮಾಡಿಲ್ಲ. ನಾನು DGಗೂ ಗಮನಕ್ಕೆ ತಂದಿದ್ದೇನೆ. ಒಂದು ತನಿಖೆ ಮಾಡಿ, ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ತನಿಖೆ ಮಾಡಿ, ಯಾವ ತಪ್ಪಿರ್ತದೆ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಕಾನೂನಲ್ಲಿ. ನನ್ನ ಮಗಳು ತಪ್ಪಿದ್ರೆ ನೋಡೋಣ ಏನಾಗುತ್ತೆ ಅಂತ ಕಾನೂನಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ನಾನು ಕೂಡ ಅದನ್ನ ಮಾತಾಡ್ತೀನಿ. ಧನ್ಯವಾದ. ಇಲ್ಲ, ನಾವು ಹೇಳೋದೇನಂದ್ರೆ ದೇವಸ್ಥಾನ ನಮ್ಮ ನಂಬಿಕೆ ಇರುವಂಥದ್ದು. ನಾನು ನನ್ನ ಕುಟುಂಬದವರು ಎಲ್ಲರೂ ಕೂಡ ದೈವ ಭಕ್ತರು. ನಮಗೆ ನಂಬಿಕೆ ದೇವ್ರ ಮೇಲಿದೆ. ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಯಾವಾಗಲೂ ಕೂಡ ಒಂದು ಪ್ರೋಟೋಕಾಲ್ ವ್ಯವಸ್ಥೆಗಳನ್ನು ತೆಗಿಬೇಕು. ಏನಂತ ಅಂದರೆ ಎಲ್ಲರೂ ಕೂಡ ಈ VIP ಹೋದಾಗ ಸಾರ್ವಜನಿಕರಿಗೆ ಬಹಳ ಹಿಂಸೆ ಆಗುತ್ತೆ. ಅದರಿಂದ ಪ್ರೋಟೋಕಾಲೇ ತೆಗೆದು ಬಿಡಬೇಕು. ಯಾರಿಗೂ ಪ್ರೋಟೋಕಾಲ್ ಇಲ್ಲ. ಎಲ್ಲರೂ ದೇವ್ರ ಮುಂದೆ ಎಲ್ಲರೂ ಸಮಾನರೇ. ಎಲ್ಲರೂ ಕೂಡ ಕ್ಯೂವಲ್ಲೇ ಹೋಗುವಂಥ ಪದ್ಧತಿಯನ್ನು ಇಟ್ಟಾಗ ಇವಕ್ಕೆಲ್ಲ ಕೊನೆ ಆಗುತ್ತೆ. ಪೊಲೀಸರಿಗೂ ಒತ್ತಡ ಕಡಿಮೆ ಆಗುತ್ತೆ. ಇಲ್ಲ, ಗಲಾಟೆ ನೋಡ್ರಿ, ಕ್ರಿಯೆ ಪ್ರತಿಕ್ರಿಯೆ ಇರುತ್ತೆ ಯಾವಾಗ್ಲೂ. ಅವ್ರೇನೋ ಪೊಲೀಸವ್ರು ಹೇಳಿದ್ದಾರೆ ಒತ್ತಡದಲ್ಲಿ, ನಾವು ತಡ್ಕೋಬೇಕು. ದೇವಸ್ಥಾನದಲ್ಲಿ ಯಾಕೆ ಬೈದಿ ಅಂತ ಏನೋ ಇವಳು ಪ್ರಶ್ನೆ ಮಾಡಿದ್ದಾಳೆ. ನನ್ನ ಮಗಳು 2 ಮಕ್ಕಳಿದೆಯಮ್ಮ, ಒಬ್ಬರನ್ನ ಬಿಟ್ಟು ನನ್ನ ಬಿಡದಲ್ಲ ಇದಕ್ಕೆ ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾತಿಗೆ ಮಾತು ಬೆಳೆದಿರ್ತದೆ. ಯಾರದೇ ನಾನು ಅವ್ರದೇ ಪೊಲೀಸ್ ಅವ್ರದ್ದು ತಪ್ಪಿದ್ರು ನಾನು ಅದು ತಲೆ ಕೆಡಿಸ್ಕೊಳ್ಳೋ. ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ನನ್ನ ಮಗಳು ಒಬ್ಳು ರಾಜಕಾರಣಿ ಮಗಳು. ಅವಳು ತಪ್ಪು ಮಾಡಿದಾಗ ತಪ್ಪೇ ಅದು. ಅವಳು ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿ ನಾವು ಜನರಿಂದ ಆಯ್ಕೆ ಇರೋರು, ಅವರ ಮತದಿಂದ ಆಯ್ಕೆ ಆಗಿರುವಂಥವ್ರು ನಾವು ಸಾರ್ವಜನಿಕ ಜಾಗದಲ್ಲಿ ಯಾವಾಗಲೂ ಗೌರವವಾಗಿ ನಡ್ಕೋಬೇಕು. ನಾವು ಯಾವುದು ಅಹಂಕಾರಗಳನ್ನ ಪಡಬಾರ್ದು. ತಪ್ಪಾದ್ರೆ ನಮ್ಮನ್ನೇ ಬೈಯೋದು ಜನ. ಅದರಿಂದ ನನ್ನ ಮಗಳು ತಪ್ಪು ಮಾಡಿದ್ರೆ ತಪ್ಪಾಗಿ ನಾನು ಕ್ಷಮೆ ಕೇಳ್ತೀನಿ. ಸಂದರ್ಭದಲ್ಲಿ